ಪ್ರಿಯ ವೀಕ್ಷಕರೇ, ನಮ್ಮ ಸ್ನೇಹಿತರಾದಂಥ ಜಯಂತಿ ರಘು ಅವರ ಮನೆಯಲ್ಲಿ ಸುಮಂಗಲಿ ಪೂಜೆ ನಡೆದ ಸಂದರ್ಭವನ್ನು ನಾವು ವಿಡಿಯೋ ಮೂಲಕ ತೋರಿಸುತ್ತಾ ಇದ್ದೇವೆ. ಅವರ ಮನೆಯವರು ಬಂದಂತಹ ಹೆಂಗಸರಿಗೆ ನಮ್ಮ ಮನೆಗೆ ಮಹಾಲಕ್ಷ್ಮಿ ಬಂದಳು ಎಂದು ಅರಿಶಿಣ ಕುಂಕುಮ ಹೂವನ್ನು ಎಲ್ಲರಿಗೂ ಕೊಟ್ಟು ನಮಸ್ಕಾರವನ್ನು ಮಾಡ್ತಾ ಇರ್ತಕ್ಕಂಥ ಸನ್ನಿವೇಶವನ್ನು ನಾವು ನಿಮಗೆ ತೋರಿಸ್ತಾ ಇದ್ದೇವೆ. ಮುತ್ತೈದೆಯರಿಗೆ ಅರಿಶಿಣ ಕುಂಕುಮ ಹೂವುಗಳನ್ನು ಕೊಟ್ಟು ಅವರಿಗೆ ಸಂತೋಷಪಡಿಸಿದರೆ ನಮ್ಮ ಕುಟುಂಬಕ್ಕೆ ಒಳ್ಳೆಯದಾಗುತ್ತದೆ ಎಂಬ ಭಾವನೆಯನ್ನು ಸೂಚಿಸುತ್ತದೆ. ಆದ್ದರಿಂದ ಎಲ್ಲರಿಗೂ ಪ್ರೀತಿಯಿಂದ ಕುಂಕುಮ ಅರಿಶಿಣ ಎಲ್ಲವನ್ನು ಕೊಡುತ್ತಿದ್ದಾರೆ. ಎಲ್ಲರೂ ಆನಂದದಿಂದ ತೆಗೆದುಕೊಂಡು ನಿಮ್ಮ ಕುಟುಂಬಕ್ಕೆ ಒಳ್ಳೆಯದಾಗಲಿ ಎಂದು ಹಾರೈಸುತ್ತಾ ಇದ್ದಾರೆ. ಅರಿಶಿಣ ಕುಂಕುಮ ಎಲ್ಲ ಕೊಟ್ಟ ನಂತರ ಮತ್ತೆ ಆ ತಾಯಿಯ ಕೈಯಿಗೆ ಅರಿಶಿಣವನ್ನು ಹಚ್ಚುತ್ತಿದ್ದಾರೆ, ಕಾಲಿಗೆ ಹಚ್ಚುತ್ತಾರೆ, ಕೆನ್ನೆಗೆ ಹಚ್ಚುತ್ತಾರೆ. ಹೀಗೆ ಎಲ್ಲರಿಗೂ ಬಂದಂತಹ ಸ್ತ್ರೀಯರಿಗೆ ತಮ್ಮ ಅಮೃತ ಹಸ್ತದಿಂದ ಎಲ್ಲರಿಗೂ ಕೈಗೆ ಕಾಲಿಗೆ ಎಲ್ಲಿಗೂ ಮುಖಕ್ಕೆ ಕೆನ್ನೆಗೆ ಹಚ್ಚುತ್ತಾರೆ. ಅವರು ನೋಡಿ ಆಶೀರ್ವಾದವನ್ನು ಮಾಡ್ತಾ ಇದ್ದಾರೆ, ಕೈಗೆ ಹಚ್ಚುತ್ತಾ ಇದ್ದಾರೆ, ಕಾಲಿಗೆ ಹಚ್ಚುತ್ತಿದ್ದಾರೆ. ನೋಡಿ, ಕೆನ್ನೆಗೆ ಹಚ್ಚುವ ಸನ್ನಿವೇಶ, ಕೈಗೆ ಹಚ್ಚುವ ಸನ್ನಿವೇಶ, ಅವರ ಪಾದಗಳಿಗೆ ಮಹಾಲಕ್ಷ್ಮಿಯ ಪಾದವೆಂದೇ ತಿಳಿದು ಅವರಿಗೆ ಹಚ್ಚುತ್ತಾ ಇದ್ದಾರೆ. ನೋಡಿ, ಅವರೆಲ್ಲರೂ ಅವರಿಗೆ ಆಶೀರ್ವಾದವನ್ನು ಮಾಡ್ತಾ ಇದ್ದಾರೆ. ನೀವು ನೋಡಿದಾಗ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಬಹಳ ಹಿಂದಿನಿಂದ ಈ ಕಾರ್ಯಕ್ರಮ ನಡೆದುಕೊಂಡು ಬರುತ್ತಾ ಇದೆ. ಈಗ ಸ್ವಲ್ಪ ಅಲ್ಲಲ್ಲಿ ಕಡಿಮೆಯಾಗಿ ಹೋಗಿದೆ. ಆದರೂ ಕೆಲವರ ಮನೆಯಲ್ಲಿ ಬಹಳ ಅದನ್ನು ಅಚ್ಚುಕಟ್ಟಾಗಿ ಮಾಡಿಕೊಂಡು ಪ್ರತಿ ವರ್ಷವೂ ಬರ್ತಾ ಇದ್ದಾರೆ. ನೋಡುವ ಬನ್ನಿ. ಇದಾದ ನಂತರ ಎಲ್ಲರಿಗೂ ಅರಿಶಿಣವನ್ನು 3 ಬಾರಿ ಹಾಕಿ ಅವರಿಗೆ ಮತ್ತೆ ಅವರ ಕೈಯಿಂದ 2 ಬಾರಿ ತೆಗೆದುಕೊಳ್ಳುವ ಸಂಪ್ರದಾಯ ನಮ್ಮ ಮನೆಯಲ್ಲಿ. ಹೀಗೆ ಎಲ್ಲವೂ ಹೆಚ್ಚಲಿ ಎಂದು ಬೇಡಿಕೊಳ್ಳುತ್ತಿದ್ದಾರೆ. ನೋಡಿ, ಅರಿಶಿಣವನ್ನು ಹಾಕ್ತಾ ಇದ್ದಾರೆ. ಅವರ ಕಡೆಯಿಂದ ಮತ್ತೆ 1, 2 ಹಾಗೆ ತೆಗೆದುಕೊಳ್ತಾರೆ. ನಿಮಗೆ ಅರಿಶಿಣವನ್ನು ಕೊಟ್ಟಿದ್ದೇವೆ, ನಿಮ್ಮಿಂದ ನಮ್ಮನೆಗೆ ಸೌಭಾಗ್ಯ ಹೆಚ್ಚಲಿ ಎಂದು ಮತ್ತು ಎಲ್ಲರಿಗೂ ಫಲತಾಂಬೂಲವನ್ನು ಕೊಡ್ತಾ ಇದ್ದಾರೆ. ಮನೆಯ ಬಂದ ಮಹಾಲಕ್ಷ್ಮಿಗೆ ಹಾಗೆ ಕಳಿಸಬಾರ್ದು, ಫಲತಾಂಬೂಲವನ್ನು ತೆಗೆದುಕೊಂಡು ಹೋಗಲಿ ಅಂದ್ಬಿಟ್ಟು ಕೊಡ್ತಾ ಇದ್ದಾರೆ. ಮತ್ತು ಮಧ್ಯೆ ಅವರಿಗೆಲ್ಲ ಲಕ್ಷ್ಮಿಗೆ ತಂಪಾಗಲಿ ಎಂದು ಎಲ್ಲರಿಗೂ ಪಾನಕವನ್ನು ಕೊಟ್ಟು ತೃಪ್ತಿಯಾಗಲಿ ಎಂದು ಕೇಳಿಕೊಳ್ತಾ ಇದ್ದಾರೆ. ನಿಧಾನವಾಗಿ ಕುಡಿಯಿರಿ. ನಿಮ್ಮೆಲ್ಲರ ಆಶೀರ್ವಾದ, ಮಹಾತಾಯಿಯ ಆಶೀರ್ವಾದ ನಮಗೆ ಸದಾ ಇರಲಿ ಎಂದು ಕೊಡ್ತಾ ಇದ್ದಾರೆ. ನೋಡಿ, ಅವರ ತಂಗಿಯವರಿಗೆ ಅವರು ಅರಿಶಿಣ ಕುಂಕುಮವನ್ನು ಕೊಡ್ತಾ ಇದ್ದಾರೆ. ಜಯಂತಿಯವರ ತಂಗಿ ಕುಸುಮ ಅವರು ಭಗವಂತನ ಮುಂದೆ ಕೂರಿಸಿ ಅವರಿಗೆ ಅರಿಶಿಣ ಕುಂಕುಮ ಹೂವನ್ನು ಕೊಟ್ಟು ಕೆನ್ನೆಗೆ ಅರಿಶಿಣವನ್ನು ಸವರಿ, ಕಾಲಿಗೆ ಸವರಿ, ಸೆರಗು ಒಡ್ತಾ ಇದ್ದಾರೆ. ನೋಡಿ, ಸೆರಗಿಗೆ ಅರಿಶಿಣವನ್ನು ಹಾಕ್ತಾ ಇದ್ದಾರೆ. ಇವತ್ತು ಪೇಪರ್ ತೊಗೊಳಕ್ಕಾಗಲಿಲ್ಲ, ಆದ್ದರಿಂದ ಅರ್ಜೆಂಟಾಗಿ ಸೆರಗಿಗೆ ಅರಿಶಿಣವನ್ನು ಕೊಡ್ತಾ ಇದ್ದಾರೆ.
ಹಾಕಿ ಮತ್ತೆ ಅವರು 2 ಸರಿ ತೆಗೆದುಕೊಂಡ್ರು. ಅವರಿಗೂ ತಾಂಬೂಲವನ್ನು ಕೊಡ್ತಾ ಇದ್ದಾರೆ. ಅಕ್ಕ, ನಿನ್ನ ಮನೆಯಲ್ಲಿ ಎಲ್ಲರೂ ಚೆನ್ನಾಗಿರಿ ಎಂದು ಹೇಳ್ತಾ ಇದ್ದಾರೆ. ಅವ್ರಿಗೂ ತಂಪೆ ಪಾನೀಯವನ್ನು ಕೊಡ್ತಾ ಇದ್ದಾರೆ. ಶಾಂತವಾಗಿ ನಮ್ಮ ಮಹಾಲಕ್ಷ್ಮಿಯಲ್ಲಿ ಎಂಬಿಟ್ಟು ಇದೆಲ್ಲ ಆದ ನಂತರ ಬಂದು ದೇವರ ಮುಂದೆ ನಿಂತು ಪ್ರಾರ್ಥನೆ ಮಾಡಿ, ತಾಯಿ, ಎಲ್ಲವನ್ನೂ ನಿನಗೆ ಆ ರೂಪದಲ್ಲಿ ಸಲ್ಲಿಸಿದ್ದೇನೆ, ನಮಗೆ ಆಶೀರ್ವಾದ ಮಾಡು ಎಂದು ಭಾಗವತರಲ್ಲಿ ಬಂದು ನಮಸ್ಕಾರ ಮಾಡಿ ಅವರಿಂದ ಆಶೀರ್ವಾದವನ್ನು ಪಡಿತಾ ಇರ್ತಕ್ಕಂಥ ಸನ್ನಿವೇಶವನ್ನು ನಿಮಗೆ ಈ ವಿಡಿಯೋ ಮೂಲಕ ಹಾಕ್ತಾ ಇದ್ದೇವೆ ನೋಡಿ. ಪ್ರಿಯ ವೀಕ್ಷಕರೇ, ನಿಮ್ಮ ಮನೆಯಲ್ಲೂ ಹೀಗೆ ನೀವು ಮಾಡಬೇಕೆಂದರೆ ಯಾವುದಾದ್ರೂ ಒಂದು ಒಳ್ಳೆಯ ದಿವಸ ಮಾಡಿ. ಪ್ರಿಯ ವೀಕ್ಷಕರೇ, ನಮ್ಮ ಮನೆಯಲ್ಲಿ ನಡೆದಂಥ ಸುಮಂಗಲಿ ಪೂಜೆ ನಿಮಗೆ ಇಷ್ಟವಾದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಮೃತ ಹಸ್ತದಿಂದ ಒಂದು ಸಬ್ಸ್ಕ್ರೈಬ್ ಆದರೆ ನಮಗೆ ಆನಂದ. ಪ್ರಿಯ ವೀಕ್ಷಕರೇ, ನಾವು ಮಾಡಿರ್ತಕ್ಕಂಥ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. HN ಕೇಶವನ್ ಹುಲಿಕಲ್ ಯೂಟ್ಯೂಬ್ ಚಾನಲ್, ನಿಮಗೆ ನಮ್ಮ ಧನ್ಯವಾದಗಳು.